ಮನೇಲಿ ಜಾಗ ಕಡಿಮೆ ಇದೆ ಅಂತ ನೀವು ಗಾರ್ಡನಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಇದು ತಪ್ಪು. ಇಂದಿನ ವಿಡಿಯೋದಲ್ಲಿ ಮನೆಯ ಚಿಕ್ಕ ಸ್ಥಳಗಳಲ್ಲಿಯೂ ಹೇಗೆ ಸುಂದರ ಗಾರ್ಡನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಮೊದಲಿಗೆ ವರ್ಟಿಕಲ್ ಗಾರ್ಡನಿಂಗ್. ಗೋಡೆಗೆ ಹ್ಯಾಂಗಿಂಗ್ ಪಾಟ್ಗಳನ್ನ ಹಾಕಿ ಅಥವಾ PVC ಪೈಪ್ಗಳನ್ನ ಕಟ್ ಮಾಡಿ ಅಳವಡಿಸಿ. ಅದರಲ್ಲಿ ತುಳಸಿ, ಕೊತ್ತಂಬರಿ ಅಥವಾ ಸ್ಟ್ರಾಬೆರಿಯನ್ನು ಬೆಳೆಸಬಹುದು. ಇದು ಜಾಗ ಉಳಿಸುತ್ತೆ, ಮನೆಗೂ ಸೌಂದರ್ಯ ಕೊಡುತ್ತೆ. ಎರಡನೆಯದು ಕಂಟೈನರ್ ಗಾರ್ಡನಿಂಗ್. ಹಳೆಯ ಟಿನ್ ಕ್ಯಾನ್ಗಳು, ಬಕೆಟ್ಗಳು, ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ಟೊಮೆಟೊ, ಮೆಣಸಿನಕಾಯಿ, ಸೊಪ್ಪು ಬೆಳೆಸಬಹುದು. ಒಳಾಂಗಣಕ್ಕೆ ಸ್ನೇಕ್ ಪ್ಲಾಂಟ್, ಪೀಸ್ ಲಿಲಿ ಸೂಪರ್ ಆಯ್ಕೆ. ಮೂರನೇ ವಿಚಾರ, ಮರುಬಳಕೆ. ಮನೆಯಲ್ಲಿರುವ ಮರುಬಳಕೆಯ ಪ್ಲಾಸ್ಟಿಕ್ ಬಾಟಲ್ ಅಥವಾ ಹಳೆಯ ಟೈರ್ ಬಳಸಿಕೊಂಡು ಪಾಟ್ ಅನ್ನ ಮಾಡಬಹುದು. ಇದು ಸರಣಿ ಹಣದ ಉಳಿತಾಯ ಮಾಡುತ್ತೆ ಮತ್ತು ಪರಿಸರ ಸ್ನೇಹಿ ಕೂಡ ಹೌದು. ನಾಲ್ಕನೇ ಸಂಗತಿ, ತೋಟ ನಿರ್ವಹಣೆ. ಸಸ್ಯಗಳಿಗೆ ಅಳತೆಯ ನೀರು, ಸರಿಯಾದ ಗೊಬ್ಬರ ಅಂದ್ರೆ ವರ್ಮಿ ಕಂಪೋಸ್ಟ್, ಕಿಚನ್ ಕಂಪೋಸ್ಟ್ ಬಳಸಿದ್ರೆ ಹೆಚ್ಚು ದಿನ ಬಾಳುತ್ತೆ. ವಾರಕ್ಕೊಮ್ಮೆ ಬೇವಿನ ಎಣ್ಣೆ ಹಾಕಿದ್ರೆ ಕೀಟ ಸಮಸ್ಯೆ ಇರೋದಿಲ್ಲ. ಅಂತಿಮವಾಗಿ ಹೇಳೋದಾದ್ರೆ, ಚಿಕ್ಕ ಸ್ಥಳವೇ ಇರಲಿ, ಸೃಜನಶೀಲತೆ ಇದ್ರೆ ತೋಟ ಮಾಡೋದು ಸುಲಭ. ನೀವು ಯಾವ ಗಾರ್ಡನಿಂಗ್ ಪ್ರಯತ್ನಿಸ್ತಾ ಇದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಶ್ವವಾಣಿ ಪ್ರಾಪರ್ಟಿ.